ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡೋಕ್ಕೆ ಅಂತ ಬಂದಿದ್ದೀನಿ. ಇದು ಬಂದ್ಬಿಟ್ಟು ಅನತಿ ಗ್ರೂಪ್ಸ್ ಅವರ ಒಂದು ಪ್ರಾಜೆಕ್ಟ್ ಆಗಿರೋವಂಥದ್ದು. ಇದು ಎಲ್ಲಿ ಬರುತ್ತೆ ಅಂತಂದರೆ ಕುಂಬ್ಳಗೂಡಿಂದ ಬರೀ 2.5 ಕಿಲೋಮೀಟರ್ ಆಗುವಂಥದ್ದು ಅಷ್ಟೇ. ಸೊ ಎಕ್ಸಾಕ್ಟ್ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ. ಈ ಲೇಔಟ್ ಯಾವ ಥರ ಡೆವಲಪ್ಮೆಂಟ್ ಆಗಿದೆ, ಅಮ್ಯುನಿಟೀಸ್ ಬಗ್ಗೆ ಆಗಿರ್ಬೋದು, ಕನೆಕ್ಟಿವಿಟಿ ಆಗಿರ್ಬೋದು, ಅಕ್ಕಪಕ್ಕ ಸರೌಂಡಿಂಗಲ್ಲಿ ಡೆವಲಪ್ಮೆಂಟ್ ಆಗಿರೋದನ್ನು ನಿಮಗೆ ಪ್ರತಿಯೊಂದು ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಪ್ರಾಪರ್ಟಿ ರಿಲೇಟೆಡ್ ಆಗಿರೋ ವಿಡಿಯೋಗಳನ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ. ರಾಜೇಶ್ ಅವ್ರು ನಮ್ಮ ಜೊತೆ ಇದ್ದಾರೆ ಅನತಿ ಗ್ರೂಪ್ಸ್ ಕಡೆಯಿಂದ. ಸೊ ಫುಲ್ ಮಾಹಿತಿನ ಅವ್ರ ಕಡೆಯಿಂದ ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ರಾಜೇಶ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರ ಕಡೆಯಿಂದಾನೆ ಫುಲ್ ಡೀಟೇಲ್ಸ್ನ ತಿಳ್ಕೊಂಬೋಣ. ರಾಜೇಶ್ ಅವರ ಆರಾಮ? ಹಾಂ ಸರ್, ಆರಾಮ. ನೀವು ಸರ್? ನಾವು ಆರಾಮ. ಸೊ ಮೊದಲಿಗೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ ಸರ್. ನೀವು ಮೈಸೂರು ರೋಡ್ ಕುಂಬ್ಳಗೂಡು ಕೇಳಿದ್ರೆ ಅಂತ. ಹೌದು, ಮೈಸೂರು ರೋಡ್ ಕುಂಬ್ಳಗೂಡಿಂದ ನಿಮಗೆ ಒಂದು 2.5 ಕಿಲೋಮೀಟರ್ ಆಗುತ್ತೆ. 2.5 ದೇವಗೆರೆ ಕ್ರಾಸ್ ಅಂತಾನೆ ಪ್ರಾಪರ್ಟಿ ಇರೋದು. ದೇವಗೆರೆ ಕ್ರಾಸ್ ಅಂತ. ದೇವಗೆರೆ ಕ್ರಾಸ್ ಅಂತ KP ಗ್ರೀನ್ ಸಿಟಿ ಅಂತ ಪ್ರಾಜೆಕ್ಟ್ ಹೆಸರು. ಓಕೆ, ಯಾವಾಗ ನೀವು ಡೆವಲಪ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರೋದು ಸರ್? ಡೆವಲಪ್ಮೆಂಟ್ ಎಲ್ಲ ಇವಾಗ ರೀಸೆಂಟ್ ಆಗಿ ಡೆವಲಪರ್ ಕ್ಲಿಯರ್ ಆಗಿರೋದು. ಅಂಡ್ ಒಂದು 5 ತಿಂಗಳಿಂದ ವರ್ಕಿಂಗ್ ಅಲ್ಲಿ ಇತ್ತು ಸರ್. ಓಕೆ, ಎಷ್ಟು ಎಕರೆಯಲ್ಲಿ ಮಾಡಿರೋಂಥದ್ದು ಸರ್ ಇದು? ಸರ್ 3 ಎಕರೆ 18 ಕ್ವಿಂಟಲ್ ಮಾಡಿರೋ ಪ್ರಾಜೆಕ್ಟ್ ಬಂದು ಸರ್. ಟೋಟಲ್ ನಂಬರ್ ಆಫ್ ಸೈಟ್ಸ್ ಎಷ್ಟಿದ್ದಾವೆ ಸರ್? 80 ಸೈಟ್ ಇದೆ ಸರ್. 80 ಸೈಟ್ ಇದಾವೆ. ಓಕೆ, ಅದರಲ್ಲಿ ರಿಜಿಸ್ಟ್ರೇಷನ್ ಯಾರಾದ್ರೂ ಮಾಡ್ಕೊಂಡಿದ್ದಾರೆ? ಖಂಡಿತ ಸರ್. ಎಷ್ಟಾಗಿದೆ ಸರ್? 60% ಸೋಲ್ಡ್ ಔಟ್ ಆಗಿದೆ. ಅಂದ್ರೆ ತಿರ್ಗಾ ನೆಕ್ಸ್ಟ್ ವೀಕ್ ಅಲ್ಲಿ ಇವಾಗ ರಿಜಿಸ್ಟ್ರೇಷನ್ ರೆಡಿ ನಡೀತಿದೆ. ಆಲ್ರೆಡಿ 60% ಸೋಲ್ಡ್ ಔಟ್ ಆಗಿದೆ. 40% ಅವೈಲಬಲ್ 40% ಇದೆ ಸರ್. ಓಕೆ ಓಕೆ. ನೆಕ್ಸ್ಟ್ ನಿಮ್ಮ ಕಂಪ್ನಿ ಬಗ್ಗೆ ಹೇಳೋದಾದ್ರೆ ಸರ್, ನಮ್ಮ ಕಂಪ್ನಿ ಬಗ್ಗೆ ಹೇಳೋದಾದ್ರೆ ನಮ್ಮ ಸುಮಾರು ಒಂದು 11-12 ವರ್ಷದಿಂದ ಕಂಪ್ನಿ ಇದೆ ನಮ್ದು. ಓಕೆ, 10ರಿಂದ 11ರಿಂದ ಲೆವೆಟ್ಗಳು ಮಾಡಿದ್ವಿ ಸುಮಾರು ಕಡೆ ನಾವು. ಇದು ಎಷ್ಟನೇ ಪ್ರಾಜೆಕ್ಟ್ ಇದು ಸರ್? ಇದು ಬಂದು 12ನೇ ಪ್ರಾಜೆಕ್ಟ್ ಸರ್. 12ನೇ ಪ್ರಾಜೆಕ್ಟ್. ಓಕೆ, ಯಾವ್ಯಾವ ಕಡೆ ಮಾಡಿದ್ದೀರಾ ನೀವು? ಸರ್, ನಾನು ನೆನ್ಮಂಗ್ಲ ಕೇಳಿರ್ಬೋದು, ರಾಮವಳ್ಳಿ ಕೇಳಿರ್ಬೋದು, ಅಂಡ್ ನಿಮಗೆ ರಾಮನಗರ ಕೇಳಿರ್ಬೋದು. ಹೌದು. ಅಂಡ್ ನಿಮಗೆ ಕೊಮ್ಘಟ್ಟ, ಸೂಲಿಕೆರೆ ಅಲ್ಲೆಲ್ಲ BDA ಪಕ್ಕದಲ್ಲೇ ಮಾಡಿದ್ವಿ ಸರ್ ಪ್ರಾಪರ್ಟಿ. ಹೌದಾ? ತಾವರೆಕೆರೆ ಹತ್ರ ಮಾಡಿದ್ವಿ ಸರ್ ಪ್ರಾಜೆಕ್ಟ್ ಎಲ್ಲ. ಓಕೆ ಓಕೆ ಓಕೆ. ಅಮ್ಯುನಿಟೀಸ್ ಬಗ್ಗೆ ಹೇಳೋದಾದ್ರೆ ಏನೇನು ಕೊಟ್ಟಿದ್ದೀರಾ ನೀವು? ಸರ್, ಸುತ್ತು ಗೇಟೆಡ್ ಕಮ್ಯುನಿಟಿ ಕೊಟ್ಟಿದ್ದೀವಿ ಸರ್. ಅದೇ ಕಾಣಿಸ್ತಾ ಇರ್ಬೋದು, ಪೂರ್ತಿ ನೋಡ್ತಾ ಇದ್ದೀರಾ. ಫುಲ್ ಗೇಟೆಡ್ ಕಮ್ಯುನಿಟಿ ಕೊಟ್ಟಿರುವಂಥದ್ದು. ಸೊ ಎಂಟ್ರೆನ್ಸ್ ಒಂದು ಗೇಟ್ ಇದೆ, ಎಕ್ಸಿಟ್ ಕೂಡ ಒಂದು ಗೇಟ್ ಕೊಟ್ಟಿರುವಂಥದ್ದು. ಮತ್ತೆ ಪ್ಲಾಂಟೇಶನ್ ಮಾಡಿರುವಂಥದ್ದನ್ನು ನೋಡ್ತಿರ್ಬೋದು ನೀವು. ಟಾರ್ ರೋಡ್ ಬದಲು ಇವರು ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ. ಏನಂತಂದ್ರೆ ಟಾರ್ ರೋಡ್ಗಿಂತ ಕಾಂಕ್ರೀಟ್ ರೋಡ್ ತುಂಬಾನೇ ಬೆಸ್ಟ್ ಅಂತಾನೆ ಹೇಳ್ಬೋದು. ಎಷ್ಟು ಅಡಿ ಇದೆ ಸರ್ ಇದು? ಸರ್, ಇದು ರೋಡ್ ಬಂದು 30 ಫೀಟ್ ರೋಡ್ ಬರುತ್ತೆ ನಿಮಗೆ. ಇಷ್ಟು ನಿಮಗೆ ಸ್ಟೀಲ್ ಹಾಕಿ ರೋಡ್ ಮಾಡಿರ್ಬೋದು. ಅಂಡ್ ನಾವ್ ಏನಂದ್ರೆ ಸರ್, ಮನೆ ಕಟ್ಬೇಕಾದ್ರೆ ಒಂದು ಮೋಲ್ಡ್ಗೆ ಕಂಬಿ ಹಾಕಿ ಮಾಡೋದು ನಾವು. ಹೌದು ಅದಲ್ವಾ? ಏನಂದ್ರೆ ಮನೆ ಕಟ್ಬೇಕಾದ್ರೆ ಒಂದು ಲಾರಿ ಹೋಗ್ಬೋದು, ಇಲ್ಲಿ ಏನೋ ಒಂದು ಇದಾಗುತ್ತೆ ಅಲ್ವಾ, ಅದಕ್ಕೋಸ್ಕರ ಕಂಬಿ ಕಟ್ಟಿ ವರ್ತಬಲ್ ಆಗಿರ್ಲಿ ಅಂತ ಕಾಂಕ್ರೀಟ್ ರೋಡ್ ಮಾಡಿದ್ವಿ ಸರ್. ವಿತ್ ನಿಮಗೆ 30 ಫೀಟ್ ರೋಡ್ ಸರ್. 30 ಫೀಟ್ ರೋಡ್ ಬರುತ್ತೆ. ಹೌದೌದು. ಎಲ್ಲ ಕೆಲವೊಬ್ರು ಜಲ್ಲಿಕಲ್ ರೋಡ್ ಹಾಕ್ಬಿಟ್ಟಿರ್ತಾರೆ, ಕೆಲವೊಬ್ರು ಟಾರ್ ರೋಡ್ ಹಾಕಿರ್ತಾರೆ. ಯಾಕಂದ್ರೆ ಅದಕ್ಕೆಲ್ಲ ಲೈಫ್ ಅಷ್ಟು ಬರೋದಿಲ್ಲ. ಸರ್, ನಾವು ಏನ್ ಗೊತ್ತಾ ಸರ್, ವೀಕ್ಷಕರಿಗೆ ಏನ್ ಹೇಳೋದು ಅಂತಂದ್ರೆ ಸರ್, ನಾವು ಡೆವಲಪ್ಮೆಂಟ್ ಎಲ್ಲ ಕೊಟ್ಟಾದ್ಮೇಲೆ ವೀಕ್ಷಕರಿಗೆ ಹೇಳೋದು ಸರ್ ನಾವು. ಓಕೆ ಓಕೆ. ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಸರ್. ಇಮಿಡಿಯೇಟ್ ಆಗಿ ಇವಾಗ ಮನೆ ಕಟ್ಟಕ್ಕೆ ರೆಡಿ ಇದ್ದಾರೆ ಸರ್. ಮನೆ ಕಟ್ಟಕ್ಕೂ ರೆಡಿ ಇದ್ದಾರೆ. ಖಂಡಿತ ಸರ್. ಸೊ ವೀಕ್ಷಕರೇ, ಲೇಔಟ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಇವರು ಪ್ಲಾಂಟೇಶನ್ ಮಾಡಿರೋದು ನೋಡ್ತಿರ್ಬೋದು, ರೋಡ್ ನೋಡ್ತಿರ್ಬೋದು, ಮತ್ತೆ ಸ್ಟ್ರೀಟ್ ಲೈಟ್ ಕೂಡ ನೋಡ್ತಿರ್ಬೋದು. ತುಂಬಾನೇ ಚೆನ್ನಾಗಿದೆ. ಕನೆಕ್ಟಿವಿಟಿ ಅಂತ ಬಂದ್ರೆ ಸೊ ನಿಮಗೆ ಕುಂಬ್ಳಗೂಡಿಂದ ಅಂದ್ರೆ ಮೈಸೂರು ರೋಡ್ ಕುಂಬ್ಳಗೂಡು, ಅಲ್ಲಿಂದ ನಿಮ್ಗೆ ಬರೀ 2.5 ಕಿಲೋಮೀಟರ್ ಆಗುವಂಥದ್ದು ಅಷ್ಟೇ. ದೇವಗೆರೆ ಕ್ರಾಸ್ ಅಂತ ಅಂದ್ಬಿಟ್ಟು ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸರ್, ನಿಮ್ದು ಆಫೀಸ್ ಎಲ್ಲಿ ಬರೋದು? ಸರ್, ನಮ್ಮ ಕೆಂಗೇರಿ ಉಪನಗರ ಕೈರುಚಿ ಹೋಟೆಲ್ ಅದು KFC ಫಸ್ಟ್ ಫ್ಲೋರ್ ಆಫೀಸ್ ಬರೋದು ಸರ್ ನಮ್ಗೆ. ಹೌದಾ? ಓಕೆ. ಆಫೀಸ್ದು ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಬೇಕಾದ್ರೆ ಅಲ್ಲೂ ನೀವು ಚೆಕ್ಔಟ್ ಮಾಡ್ಕೋಬಹುದು. ಬೇಕಾದ್ರೆ ಏನೋ ಡೌಟ್ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿದೆ ಒಂದು ನಂಬರು, ಆ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ಸರೌಂಡಿಂಗ್ ಏನೇನು ಫೆಸಿಲಿಟಿ ಇರುವಂಥದ್ದು ಅಂದ್ರೆ ನಿಯರ್ ಬೈ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು. ಯಾಕಂದ್ರೆ ಜನ ತಗೊಳ್ಳೋರೆಲ್ಲ ಪ್ರತಿಯೊಂದು ನೋಡ್ಬಿಟ್ಟೆ ತಗೊಳ್ಳುವಂಥದ್ದು. ಹೌದು ಸರ್. ಇನ್ನೊಂದು ಫೆಸಿಲಿಟಿ ನಮ್ಮ ಲೆವೆಟ್ ಸುತ್ತಮುತ್ತ ಏನಂದ್ರೆ ಸರ್, ಯಾರು ಮನೆ ಕಟ್ತಾರೆ ಅನ್ಕೊಳ್ಳಿ, ಮನೆ ಕಟ್ಟಕ್ಕೆ ಕಾಲೇಜು ಕೇಳ್ತಾರೆ, ಸ್ಕೂಲ್ ಬಸ್ಸು ಕೇಳ್ತಾರೆ, ಮೆಟ್ರೋ ಅವೈಲಬಲ್ ಕೇಳ್ತಾರೆ. ನೋಡಿ ಸರ್, ನಮ್ದು ಮೆಟ್ರೋ ಬಂದು ಇಲ್ಲಿಂದ ಚೆಲ್ಲಘಟ್ಟ ಮೆಟ್ರೋ ಸ್ಟೇಷನ್ 4.5 ಕಿಲೋಮೀಟರ್ ಆಗುತ್ತೆ ಸರ್. ರಾಜರಾಜೇಶ್ವರಿ ಹಾಸ್ಪಿಟಲ್ ಕೂಡ ನಿಮಗೆ 4.5 ಕಿಲೋಮೀಟರ್ ಆಗೋದು. ಅಲ್ಲಿ ನಮ್ಮ ಸುತ್ತಮುತ್ತ ನಮ್ಮ ಲೆವೆಟ್ ಪಕ್ಕ ಒಂದು 1/2 ಕಿಲೋಮೀಟರ್ ಹೋದೆ BJ ಸಿಂಟಿನ ಪಬ್ಲಿಕ್ ಸ್ಕೂಲ್ ಇದೆ, ಅಂದ್ರೆ VKIT ಕಾಲೇಜು ಕೂಡ ಇದೆ, ಗೋಲ್ಡನ್ ಪಬ್ಲಿಕ್ ಸ್ಕೂಲ್ ಅಂತ ಕೂಡ ಪಬ್ಲಿಕ್ ಸ್ಕೂಲ್. ಓಕೆ. ಮತ್ತೆ ಇನ್ನೊಂದು ಡಾನ್ ಬಾಸ್ಕೋ ಕಾಲೇಜು ಖಂಡಿತ ನಿಮಗೆ ಕುಂಬ್ಳಗೂಡು ತುಂಬಾ ಹತ್ರದಲ್ಲೇ ಇದೆ ಸರ್. ಡಾನ್ ಬಾಸ್ಕೋ ಕಾಲೇಜು, ಮತ್ತೆ ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜು, ಅದು ಡೆಂಟಲ್ ಕಾಲೇಜು ಎಲ್ಲ ಹತ್ರದಲ್ಲೇ ಇದೆ ಸರ್. ಎಲ್ಲೂ ದೂರ ಹೋಗಂಗಿಲ್ಲ, 10 ಕಿಲೋಮೀಟರ್ ದೂರ ಹೋಗಂಗಿಲ್ಲ, 15 ಒಂದು 4-5 ಕಿಲೋಮೀಟರ್ ನಿಮ್ಗೆ ಸುತ್ತಮುತ್ತ ವಿಲೇಜ್ ಎಲ್ಲಾ ತರ ಫೆಸಿಲಿಟಿ ಇರುವಂತದ್ದು. ಜಸ್ಟ್ ಬರೀ 4-5 ಕಿಲೋಮೀಟರ್ ಅಲ್ಲೇ ನಿಮ್ಗೆ ಎಲ್ಲಾ ತರ ಫೆಸಿಲಿಟಿ ಇರುವಂತದ್ದು. ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಹತ್ರ ಇರುವಂತದ್ದು ಲೇಔಟ್. ಸೊ ನೀವು ಯಾರಾದ್ರೂ ವಿಸಿಟ್ಗೆ ಅಂತ ಬಂದ್ರೆ ನೀವು ಅಕ್ಕಪಕ್ಕ ಒಂದ್ಸಲಿ ನೋಡಿ. ಲೇಔಟ್ಗಳು ಇದಾವೆ ಎಲ್ಲ ಕಡೆ ನೋಡಿ. ಡೆವಲಪ್ಮೆಂಟ್ ಯಾವ ತರ ಮಾಡಿದ್ದಾರೆ ಅಂತ ನೋಡಿ. ಏನ್ ಪೇಪರ್ ಬರುತ್ತೆ ಇದು ಸರ್? ಇದು DC ಕನ್ವರ್ಷನ್ ಈ ಖಾತಾ ಬರುತ್ತೆ ಸರ್. DC ಕನ್ವರ್ಷನ್ ಈ ಖಾತಾ, ಡಿಜಿಟಲ್ ಈ ಖಾತಾನ? ಹೌದೌದು, ಡಿಜಿಟಲ್ ಈ ಖಾತಾ ಬರುವಂತದ್ದು. ಯಾವುದೇ ನೀವು ಬೇರೆ ಲೇಔಟ್ ನ ನೀವು ನೋಡ್ತಿರ್ಬೋದು, BMRDA, BDA, BBMP ಕನ್ವರ್ಷನ್ ಲ್ಯಾಂಡ್ ಎಲ್ಲ ನಿಮ್ಗೆ ಈ ತರ ಮಾಡಿರ್ತಾರೆ.
ಸೊ DC ಕನ್ವರ್ಷನ್ ಈ ಖಾತಾ ಸೈಟ್ಗಳು ಆಲ್ಮೋಸ್ಟ್ ಈ ತರ ನೀವು ಕಮ್ಮಿನೇ ನೋಡಿರ್ತೀರಾ ಸರ್ BDI ಡೆವಲಪ್ಮೆಂಟ್ ಏನ್ ಮಾಡಿದಾರೋ ಅದೇ ತರ ಡೆವಲಪ್ಮೆಂಟ್ ಮಾಡಿದ್ವಿ ಸರ್. BBMP BDA ಏನ್ ಡೆವಲಪ್ಮೆಂಟ್ ಮಾಡಿರ್ತಾರೋ ಸೇಮ್ ಆಸ್ ಇಟ್ ಈಸ್ ಅದೇ ತರನೇ ಮಾಡಿರುವಂತದ್ದು ಲೇಔಟ್ ಇದು. ತುಂಬಾನೇ ಚೆನ್ನಾಗಿದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ವಿಸಿಟ್ಗೆ ಅಂತ ಬಂದ್ರೆ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಅದನ್ನ ನೋಡ್ಕೊಂಡು ಕೂಡ ಬರ್ಬೋದು. ಸೈಟ್ ಅಂಡ್ ಸೈಟ್ ಆಗಲಿ, ನಿಮಗೆ ಇಂಡಿವಿಜುವಲ್ ಆಗಿ ಸ್ಯಾನಿಟರಿ ಆಗಲಿ, ಡ್ರೈನೇಜ್ ಆಗಲಿ ಎಲ್ಲ ಇಂಡಿವಿಜುವಲ್ ಆಗಿ ಕೊಟ್ಟಿದ್ದೀವಿ ಸರ್. ಎಲ್ಲ ಇಂಡಿವಿಜುವಲ್. ಹೌದು, ನಿಮಗೆ ಆಗ್ಲೇ ಇದು ನಿಮಗೆ ವಾಟರ್ ಕೂಡ ನಿಮಗೆ ಎನಿ ಟೈಮ್ ವಾಟರ್ ಕೂಡ ಇರುತ್ತೆ ಸರ್. 24 hours. 24 hours. ಅಂದ್ರೆ ವಾಟರ್ ಏನ್ ಕನೆಕ್ಷನ್ ಕೊಟ್ಟಿದ್ದೀರಾ ನೀವು? ಸರ್ ಬೋರ್ವೆಲ್ ಇದೆ. ಬೋರ್ವೆಲ್ ಇದೆ. ಅನ್ಕಮಿಂಗ್ ನಿಮಗೆ ಓವರ್ ಟ್ಯಾಂಕ್ ಕೂಡ ಕನ್ಸ್ಟ್ರಕ್ಷನ್ ನಡೀತಿದೆ. ಅದು ಕೂಡ ನಿಮಗೆ ಓವರ್ ಟ್ಯಾಂಕ್ ಕೂಡ. ವರ್ಕ್ ಪೆಂಡಿಂಗ್ ಏನಾದ್ರು ಇದೆಯಾ ಸರ್? ವರ್ಕ್ ಪೆಂಡಿಂಗ್ ಅಂತ ಬಂದು ನಮ್ದು ಎಲ್ಲ ಲ್ಯಾಂಡ್ ಫುಲ್ ಡೆವಲಪ್ಮೆಂಟ್ ಫುಲ್ ಕ್ಲಿಯರ್ ಆಗಿದೆ. ವರ್ಕ್ ಪೆಂಡಿಂಗ್ ಏನಂದ್ರೆ ಓವರ್ ಟ್ಯಾಂಕ್ ಅಂಡ್ ಎಂಟ್ರೆನ್ಸ್ ಆರ್ಚ್ ಕೂಡ ವರ್ಕಿಂಗ್ ನಡೀತಿದೆ. ಅದು ಕಂಪ್ಲೀಟ್ ಆಗ್ಬಿಡುತ್ತೆ. ಅದು ಕಂಪ್ಲೀಟ್ ಇನ್ ಒಂದು ವೀಕ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿದೆ ಸರ್. ಓಕೆ, ನೀವೇನಾದ್ರೂ ಇಂಡಿವಿಜುವಲ್ ಬೋರ್ವೆಲ್ ಹಾಕಿಸ್ಕೋತೀನಿ ಅಂದ್ರೆ ಬೋರ್ವೆಲ್ ಕೂಡ ಹಾಕ್ಸ್ಕೋಬಹುದು. ಲೇಔಟ್ಗೆ ಅಂತ ಒಂದು ಬೋರ್ವೆಲ್ ಹಾಕ್ಸ್ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ವರ್ಕ್ ಪೆಂಡಿಂಗ್ ಅಂತ ಬಂದ್ರೆ ಓವರ್ ಟ್ಯಾಂಕ್ ಒಂದು ಮತ್ತೆ ಎಂಟ್ರೆನ್ಸ್ ಆರ್ಚ್ ಒಂದು ವರ್ಕ್ ಪೆಂಡಿಂಗ್ ಇರುವಂತದ್ದು ಅಷ್ಟೇನೆ. ಸೊ ಲೇಔಟ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಎಲ್ಲ ಕೇಬಲಿಂಗ್ ಎಲ್ಲ ಅಂಡರ್ ಗ್ರೌಂಡ್ ಕೇಬಲಿಂಗ್ ಅಲ್ವಾ? ಕೇಬಲಿಂಗ್ ಎಲ್ಲ ಎಲ್ಲಾನು ಸರ್ ನಮ್ದು ಏನ್ ಗೊತ್ತಾ ಸರ್, BDAದಲ್ಲಿ ಏನ್ ಮಾಡಿದ್ದಾರೆ ಸೇಮ್ ಡಿಟ್ಟೋ 100% ಕಾಪಿ ಮಾಡಿ ಪೇಸ್ಟ್ ಮಾಡಿರೋ ತರ ಆ ತರ ಸರ್. DC ಕನ್ವರ್ಷನ್ ಅಲ್ಲಿ ಸುತ್ತಮುತ್ತ ಮಾಡಿದ್ದಾರೆ. ಹೌದು, DC ಕನ್ವರ್ಷನ್ ಅಂತ ಮಾಡಿದ್ರು ಅವರು ಮನೆಗೆ ನಾವು ಕಾಂಪೌಂಡ್ ಹೆಂಗ್ ಹಾಕ್ತೀವೋ ನಾವು ನಮ್ಮ ಲೆವೆಟ್ಗೂ ಅದೇ ತರ ಕಾಂಪೌಂಡ್ ಕೊಟ್ಟಿದ್ದೀವಿ. ಓಕೆ, ಸುತ್ತನೂ ಗೇಟೆಡ್ ಕಮ್ಯುನಿಟಿ ಮಾಡಿದ್ವಿ. ನಮ್ಮ ಮನೆ ಗೇಟ್ ಹೆಂಗ್ ಹಾಕ್ತೀವ ಸರ್ ಅದೇ ತರ ಎಂಟ್ರೆನ್ಸ್ ಆರ್ಚ್ ಕೂಡ ಮಾಡ್ತಾ ಇದೀವಿ ಸರ್. ಓಕೆ, ತುಂಬಾನೇ ಚೆನ್ನಾಗಿದೆ. ಬುಕ್ಕಿಂಗ್ ಅಂತ ಬಂದ್ರೆ ಇವಾಗ ನಿಮ್ದು ಯಾವ ತರ ಇರುತ್ತೆ ಪ್ರೊಸೆಸ್? ಸರ್ ನಮ್ ಬುಕ್ಕಿಂಗ್ ಅಂತ ಬಂದ್ರೆ ನಿಮಗೆ ಫಸ್ಟ್ ಸೈಟ್ ಇಷ್ಟ ಆಗುತ್ತೆ. ಹೌದು, ಆಮೇಲೆ ಫ್ಯಾಮಿಲಿಗೆ ಇಷ್ಟ ಆಗುತ್ತೆ. ಆಮೇಲೆ ನಾವು ಬುಕ್ಕಿಂಗ್ ಅಮೌಂಟ್ ಅಂತ ಬಂದು ನಿಮಗೆ ಡಾಕ್ಯುಮೆಂಟ್ ಕೊಡ್ತೀವಿ. ಬುಕ್ಕಿಂಗ್ ಅಮೌಂಟ್ ಅಂದ್ರೆ ಸ್ಮಾಲ್ ಅಮೌಂಟ್ 10,000 ಕೊಡಿ. 10,000 ಕೊಟ್ಟು ನೀವು ಸೈಟ್ ಲಾಕ್ ಮಾಡ್ಕೊಳ್ಳಿ. ಅಂಡ್ ಲೀಗಲ್ ಹೋಗಿ ಎಷ್ಟು ದಿನ ಟೈಮ್ ಇರುತ್ತೆ ಸರ್? ನಮ್ದು 4 ಇಂದ 5 ಡೇಸ್ ಟೈಮ್ ಕೊಟ್ಟಿರ್ತೀವಿ. 4 to 5 days. ಹೌದು. ಈಗ 1 week ಅಂದ್ರೆ ಕೊಡ್ತೀರಾ? ವೀಕ್ ಅಂದ್ರೆ ಸರ್ ಏನ್ ಗೊತ್ತಾ ಸರ್, ಇಲ್ಲಿ ತುಂಬಾ ವಿಸಿಟಿಂಗ್ ಆಗಿದೆ, ಇರೋದೇ ಕಮ್ಮಿ ಸೈಟ್ ಸರ್. ಸೈಟ್ ಡೈಮೆನ್ಷನ್ ಅಂತಂದ್ರೆ ಏನೇನ್ ಬರುತ್ತೆ ಸರ್? ನಮ್ದು ಡೈಮೆನ್ಷನ್ ಎಲ್ಲ ಬಂದಿದ್ದು 20-40 ಇದೆ, 30-40 ಇದೆ, 30-50 ಇದೆ ಅಂಡ್ ODD ಸೈಟ್ ಕೂಡ ಇದೆ ಸರ್. ODD ಸೈಟ್ ಖಂಡಿತ 20-30 ಆ ತರ ಸಿಗಲ್ಲ ಸರ್. 20-30 ಎಲ್ಲ ಇವಾಗ ಹೋಯ್ತು ಸರ್ ಹಿಂದಿನ ಕಾಲಕ್ಕೆ. ಇವಾಗ ಫ್ಯೂಚರ್ ಏನಂದ್ರೆ 20-40 ಆಗಿರ್ಬೋದು, 30-40 ಆಗಿರೋದು ಸರ್. ಬತ್ತಾ ಫ್ಯಾಮಿಲಿ ಚಿಕ್ಕದಾಗಲ್ಲ ಸರ್, ಹೋಯ್ತಾ ದೊಡ್ಡದಾಗುತ್ತೆ. ಅದು ಒಂದು ಕಂಫರ್ಟಬಲ್ ಇರ್ಬೇಕಲ್ವಾ? ನೋಡ್ತಿರಲ್ಲ ವೀಕ್ಷಕರೇ, ಇಲ್ಲಿ ಅವೈಲಬಿಲಿಟಿ ಇರೋದು ಮಾತ್ರ ಲಿಮಿಟೆಡ್ ಸೈಟ್ಸ್ ಅಷ್ಟೇನೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಒಂದ್ಸಲಿ ಪ್ರಾಪರ್ಟಿನ ವಿಸಿಟ್ ಮಾಡಿ. ಸೊ ಇಷ್ಟ ಆಯ್ತು ಅಂತಂದ್ರೆ ಖರೀದಿ ಮಾಡಿ. ಇಲ್ಲಿ ಬಂದು ನಿಮಗೆ 20-40, 30-40, 30-50 ಸರ್, 30-50 ಈ ತರ ಮೆಜರ್ಮೆಂಟ್ ಅಲ್ಲಿ ಅವೈಲಬಿಲಿಟಿ ಇರುವಂತದ್ದು ವೀಕ್ಷಕರೇ. ಡಾಕ್ಯುಮೆಂಟ್ಸ್ ಅಂತ ಬಂದ್ರೆ ಇದು DC ಕನ್ವರ್ಷನ್ ಈ ಖಾತಾ ಅಂದ್ರೆ ಡಿಜಿಟಲ್ ಈ ಖಾತಾ ಸಿಗುವಂತದ್ದು. ಸೊ ಡಾಕ್ಯುಮೆಂಟ್ಸ್ ಕೂಡ ತುಂಬಾನೇ ಜೆನ್ಯೂನ್ ಆಗಿರುವಂತದ್ದು. ವಿಸಿಟ್ ಮಾಡಬೇಕು ಅಂತಂದ್ರೆ ನೀವು ಆಫೀಸ್ ಕೂಡ ವಿಸಿಟ್ ಮಾಡಬಹುದು, ಇಲ್ಲ ಲೇಔಟ್ಗೆ ಬರ್ತೀನಿ ಅಂದ್ರೆ ಲೇಔಟ್ ಕೂಡ ವಿಸಿಟ್ ಮಾಡಬಹುದು. ಸರ್ ಎನಿ ಟೈಮ್ ಅವರ್ಸ್ ನಿಮಗೆ ನಮ್ಮ ಲೆವೆಟ್ ಅಲ್ಲಿ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ ಸರ್. ಯಾರಾದ್ರೂ ಒಬ್ರು ಗೈಡ್ ಮಾಡೋದು ಇದ್ದೇ ಇರ್ತಾರೆ. ಏನಂದ್ರೆ ಸರ್ ಕಸ್ಟಮರ್ ಬರ್ತಾರೆ, ಅವ್ರಿಗೆ ಎಕ್ಸ್ಪ್ಲೈನ್ ಇದ್ದೇ ಇರ್ತೀವಿ. ಇಲ್ಲ ನಾವ್ ಇರ್ತೀವಿ, ಯಾರು ಇರ್ತಾರೆ ಸರ್. ಒಟ್ನಲ್ಲಿ ಯಾರಾದ್ರೂ ನಿಮ್ಮ ಗ್ರೂಪ್ಸ್ ಕಡೆಯಿಂದ ಯಾರಾದ್ರೂ ಇದ್ದೇ ಇರ್ತಾರೆ. ವೀಕ್ಷಕರೇ, ಇವ್ರು ಬಂದು ಬರೀ 10,000 ಇಟ್ಟಿರೋವಂಥದ್ದು ಬುಕ್ಕಿಂಗ್ ಅಮೌಂಟು. ಅದು ರಿಫಂಡಬಲ್ ಆಗುತ್ತಾ? ಯಾರಾದ್ರೂ ಇನ್ ಕೇಸ್ ಇಷ್ಟ ಆಗ್ಲಿಲ್ಲ ಸೈಟು, ಇಲ್ಲ ಅಂದ್ರೆ ಲೀಗಲ್ ಏನಾದ್ರು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ಅಂತಂದ್ರೆ? ಖಂಡಿತ ಸರ್, ನೀವು ಡಾಕ್ಯುಮೆಂಟ್ ತಗೊಂಡಿರ್ತೀರಾ, ಆ ಡಾಕ್ಯುಮೆಂಟ್ ಲೀಗಲ್ ಏನ್ ಬಂದಿಲ್ಲ ಅಂದ್ರೆ ಸರ್ ನಾವ್ ಏನ್ ಪೇ ಮಾಡಿದ್ರೆ ಅದು ರಿಟರ್ನ್ ಕೊಡ್ತೀವಿ. 100% ಖಂಡಿತ ಸರ್. ರಿಟರ್ನ್ ಒಂದು ಕ್ಷಣ ಯೋಚನೆ ಮಾಡಿದ್ರ ನೀವೇನ್ ಡಾಕ್ಯುಮೆಂಟ್ ಕೊಡಿ, ನಾವು ಸ್ಲಿಪ್ ಕೊಟ್ಟಿರ್ತೀವಿ, ಸ್ಲಿಪ್ ಕೊಡಿ, ನಾವೇ ಖಂಡಿತ ಒಂದು ಕ್ಷಣ ಯೋಚನೆ ಮಾಡಿದ್ರೆ ರಿಟರ್ನ್ ಮಾಡ್ಕೊಂಡು ಕೊಡ್ತೀವಿ ಸರ್. ಅಕ್ಕಪಕ್ಕ ಡೆವಲಪ್ಮೆಂಟ್ ಆಗಿರೋದು ಕೂಡ ನೀವು ನೋಡ್ತಾ ಇರ್ಬೋದು, ಮನೆಗಳಿರುವಂಥದ್ದು. ಇವಾಗ ಕೆಲವೊಬ್ರು ಲೋನ್ಗೆ ಹೋಗ್ತೀನಿ ಅಂತಂದ್ರೆ ಯಾವ ತರ ಪ್ರೊಸೆಸ್ ಇರುತ್ತೆ ಸರ್? ಖಂಡಿತ 80% ಲೋನು ಕೂಡ ನಮ್ಮ ಹತ್ರ ಇರುತ್ತೆ ಸರ್. 80% ನೀವೇ ಮಾಡಿಸ್ಕೊಡ್ತೀರಾ? ನಾವೇ ಮಾಡ್ಸ್ಕೊಂಡ್ಬಿಡ್ತೀವಿ ಸರ್. ನ್ಯಾಷನಲೈಸಸ್ ಬ್ಯಾಂಕ್ ಅಲ್ಲಿ ಆಗುತ್ತಲ್ವಾ? ಎಲ್ಲ ಆಗುತ್ತೆ. HDFC, LIC, ಟಾಟಾ ಕ್ಯಾಪಿಟಲ್, ICICI ಬ್ಯಾಂಕು, ಇದರೆಲ್ಲ ಆಗುತ್ತೆ ಸರ್. 100% ಆಗುತ್ತೆ. ಖಂಡಿತ ಸರ್, ನಾವೇ ಮಾಡ್ಸ್ಕೊಂಡು 100%. ಕಸ್ಟಮರ್ ಪ್ರೊಫೈಲ್ ಮೇಲೂ ಡಿಪೆಂಡ್ ಆಗುತ್ತಲ್ಲ? ಹೌದು ಸರ್, ಹೌದು. ಏನು ಬೇಡ ಸರ್, ಆಧಾರ್ ಕಾರ್ಡು, ಪಾನ್ ಕಾರ್ಡು, ರೇಷನ್ ಕಾರ್ಡ್ ಇದ್ರೆ ಸರ್ ನಾವೇ 80% ಲೋನ್ ಮಾಡ್ತೀವಿ. ನಮ್ಮ ಕಡೆ ನಮ್ಮ ಕಂಪ್ನಿಯಿಂದ ಏನಂದ್ರೆ ಸರ್ ನಾವು ಟೇಪ್ ಹಾಕಿರ್ತೀವಿ, ಕಂಪ್ನಿ ಕಡೆಯಿಂದ 80% ಲೋನ್ ಮಾಡಿಸ್ಕೊಡ್ತೀರಾ? ಖಂಡಿತ. ಓಕೆ, ನೋಡ್ತಿರ್ಬೋದು ವೀಕ್ಷಕರೇ, ಲೇಔಟ್ ಅಲ್ಲಿ ನೀರಿನ ವ್ಯವಸ್ಥೆ ಕೊಟ್ಟಿರುವಂಥದ್ದು. ಸೊ ಎಷ್ಟು ಫೋರ್ಸ್ ಆಗಿ ಬರ್ತಾ ಇದೆ ನೀರು ಅಂತಂದ್ರೆ ನೋಡ್ತಿರ್ಬೋದು, ತುಂಬಾನೇ ಫೋರ್ಸ್ ಇದೆ. ಇಂಡಿವಿಜುವಲ್ ಬೋರ್ ಬೇಕಾದ್ರೆ ಹಾಕ್ಸ್ಕೋಬಹುದು, ಒಂದು ಬೋರ್ ಹಾಕ್ಸಿದ್ದಾರೆ ಆಲ್ರೆಡಿ. ಸೊ ವಾಟರ್ ಮಾತ್ರ ತುಂಬಾನೇ ಫೋರ್ಸ್ ಆಗಿ ಬರ್ತಾ ಇದೆ. ಹೌದು, ವಾಟರ್ಗೆ ಏನು ತೊಂದರೆ ಇಲ್ಲ ಸರ್. ಇಲ್ಲಿ ನಿಮಗೆ ಸೂಪರ್ ಆಗಿ ಬರುತ್ತೆ. ಯಾವ ನೀರಿನ ವ್ಯವಸ್ಥೆ ಇಲ್ಲಿ ಸರ್? ನಮಗೆ ನಿಯರೆಸ್ಟ್ ನಮಗೆ ಪಂಚಾಯತಿಂದ ಓಕೆ ನಮಗೆ ಬೋರ್ವೆಲ್ ಬೋರ್ವೆಲ್ ಓವರ್ ಟ್ಯಾಂಕ್ ಕೂಡ ಇಂಡಿವಿಜುವಲ್ ಹಾಕ್ಸ್ಕೊಂತೀವಿ. ಇಂಡಿವಿಜುವಲ್ ಬೋರ್ ಹಾಕ್ಸ್ಕೊಂಡು ನೋಡ್ತಿರ್ಬೋದು ವೀಕ್ಷಕರೇ. ಇದು ಫೋಟೋ ಎಲ್ಲ ಯಾರ್ದಿದು?
ಸರ್ ಎಲ್ಲ ಸೈಟ್ ತಗೊಂಡು ರಿಜಿಸ್ಟರ್ ಆಗಿರೋದು ಸರ್. ರಿಜಿಸ್ಟರ್ ಮಾಡ್ಕೊಂಡಿರೋ ಫೋಟೋನ ಇದು. ಸರ್ ಎಲ್ಲ ಸೈಟ್ ಓಕೆ. ತಗೊಂಡು ಸೊ ರಿಜಿಸ್ಟರ್ ನೀವು ನೋಡ್ತಿರ್ಬೋದು ನೋಡಿ, ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರೋ ಫೋಟೋ ಕೂಡ ಇಲ್ಲಿ ಹಾಕಿರುವಂಥದ್ದು. ಲೇಔಟ್ ಪ್ಲಾನ್ ಕೂಡ ಇದೆ ಇಲ್ಲಿ. ಮತ್ತೆ ಇದೇನು ಗೇಟೆಡ್ ಕಮ್ಯುನಿಟಿ ಸರ್ ಇದು ಎಂಟ್ರೆನ್ಸ್ ಆರ್ಚ್ ಕೂಡ ಆಗ್ಲಿ ಅನ್ನಲ್ಲ. ಎಂಟ್ರೆನ್ಸ್ ಆರ್ಚ್ ಕೂಡ ಬಿಟ್ಟು ಹಿಂಗೆ ಬರುತ್ತೆ ಸರ್. ಸೊ ಇದೇ ತರ ಬರುವಂಥದ್ದು. ಓಕೆ, ಅದು ಒಂದು. ಮತ್ತೆ ಓವರ್ ಟ್ಯಾಂಕ್ ಕೊಟ್ಟಿದ್ದಾರೆ. ಮತ್ತೆ ಇದೇನಿದು ಸರ್ ನಿಮಗೆ ಆಗ್ಲೇ ರೋಡ್ ಹೇಳಲ್ಲ ಸರ್, ನಿಮಗೆ ವಿತ್ ನಿಮಗೆ ಕಂಬಿ ಕಟ್ಟಿಸಿ ಮಾಡಿದ್ದೀವಿ ಅಂತ ಹೇಳಲ್ಲ. ಅದೇ ತರ ಸೇಮ್ ಡಿಟ್ಟು ಈ ತರ ಕಟ್ಟಿ ಮಾಡಿರೋ ಸರ್. ಓಕೆ ಓಕೆ ಓಕೆ. ಇಲ್ಲಿ ಮೆಟ್ರೋ ಸ್ಟೇಷನ್ ಇರ್ಬೋದು. ಮತ್ತೆ ಇದೇನಿದು ಸರ್? ಇದು ನಿಮಗೆ ಪೆಲಿಪ್ಪರ್ ರಿಂಗ್ ರೋಡ್, ಮಹಾ ರೋಡ್ ಅಂತ ಹೇಳಿದೆ. ಬಿಡಿಯಿಂದ ಒಳಗಡೆ ಬರ್ತಿದ್ದೆ ರೋಡ್ ಅಂತ. ಚೆನ್ನಗಟ್ಟೆ ಮೆಟ್ರೋ ಸ್ಟೇಷನ್ ಕೂಡ ಕಂಟಿನ್ಯೂ ಆಯ್ತಿದೆ ಇದು. ಹೌದು. ಅದು ನಮ್ಮ ಪ್ರಾಜೆಕ್ಟ್ ಇಂದ ನಿಮಗೆ ಒಂದು 200 ಮೀಟರ್ಸ್ ಅಲ್ಲೇ ಬರ್ತಿರೋದು. ಹೊಸ ರೋಡ್ಗೆ ಅಟ್ಯಾಚ್ ಆಗುವಂಥದ್ದು 360 ಅಡಿ ರೋಡ್, ಪೆಲಿಪ್ಪರ್ ರಿಂಗ್ ರೋಡ್ ಅಂತ. ಈ ತರ ವ್ಯವಸ್ಥೆ ಮಾಡಿರುವಂಥದ್ದು ವೀಕ್ಷಕರೇ ನೀವು ನೋಡ್ತಿರ್ಬೋದು. ಮತ್ತೆ ಎಲೆಕ್ಟ್ರಿಸಿಟಿನ ಆಲ್ರೆಡಿ ಎಲ್ಲದಕ್ಕೂ ಕೇಬಲಿಂಗ್ ಅಂಡರ್ಗ್ರೌಂಡ್ ಕೊಟ್ಟಿರುವಂಥದ್ದು. ಎಲ್ಲಾನು ಕನೆಕ್ಷನ್ ಆಲ್ರೆಡಿ ಬರ್ತಾ ಇದೆ. ವಾಟರ್ ಕನೆಕ್ಷನ್ ಇದೆ ಆಲ್ರೆಡಿ, ನೀರು ಕೂಡ ಬರ್ತಾ ಇದೆ. ಕರೆಂಟ್ ಕನೆಕ್ಷನ್ ಇದೆ ಆಲ್ರೆಡಿ, ಕರೆಂಟ್ ಸಪ್ಲೈ ಕೂಡ ಇದೆ. ಸೊ ಎಲ್ಲದಕ್ಕೂ ಇಂಡಿವಿಜುವಲ್ ನೀವು ಬೈಪರ್ಕೇಶನ್ ಮಾಡಿರುವಂಥದ್ದನ್ನ ನೋಡ್ತಿರ್ಬೋದು. ಸೈಟ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದಾರೆ ಎಲ್ಲ ಇಂಡಿವಿಜುವಲ್ ಸೈಟ್ಗಳಿಗೆ. ಸೊ ಅದನ್ನು ನೋಡ್ತಿರ್ಬೋದು. ಇದು DC ಕನ್ವರ್ಷನ್ ಈ ಖಾತಾ, ಎಲೆಕ್ಟ್ರಾನಿಕ್ ಈ ಖಾತಾ ಬರುವಂಥದ್ದು ಪ್ರಾಪರ್ಟಿ. ಇದು ಲೇಔಟ್ನ ಫುಲ್ ಡೀಟೇಲ್ಸ್ ತಿಳ್ಕೊಟ್ಟಿದ್ದೀರಾ. ಸೊ ಫೈನಲ್ ಆಗಿ ಪ್ರೈಸ್ ಅಂತ ಬಂದ್ರೆ ಏನು ಕೊಟ್ಟು ಮಾಡ್ತಿರೋದು ಸರ್? ನಾವು 3800 ಮಾಡ್ತಾ ಇದ್ದೀವಿ. 3800. ಹೌದು, ನೆಗೋಷಿಯಬಲ್ ಕೂಡ ಇದೆ. ನೆಗೋಷಿಯಬಲ್ ಆಗುತ್ತಾ? ಖಂಡಿತ.